4 ವರ್ಷಗಳ ಬಳಿಕ 12,000 ಸ್ಕ್ರೀನ್ಗಳಲ್ಲಿ ಇವತ್ತಿನಿಂದ ಯಶ್ ಗರ್ಜನೆ ಆರಂಭ ಆಗಿರುವಂಥದ್ದು. ಟಾಕ್ಸಿಕ್ ಸಿನಿಮಾ ಮುಖಾಂತರವಾಗಿ ತಮ್ಮದೇ ಅಭಿಮಾನಿಗಳಲ್ಲಿ ಸಾಕಷ್ಟು ಕ್ರೇಜ್ ಅನ್ನ ಹುಟ್ಟಿಸಿದಂತಹ ಯಶ್ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ. ಇನ್ನು ಇದಕ್ಕೆ ತುಮಕೂರಿನಲ್ಲೂ ಕೂಡ ಅಭೂತಪೂರ್ವ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ತುಮಕೂರಿನ ಪ್ರಮುಖ ಥಿಯೇಟರ್ಗಳಾದಂತಹ ಗಾಯತ್ರಿ ಆಗಿರ್ಬೋದು, ಮಾರುತಿ ಆಗಿರ್ಬೋದು, ಜೊತೆಗೆ ಐನಾಕ್ಸ್ ಸಿನಿಮಾಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಬೆಳಗ್ಗೆ ಸಿನಿಮಾ 5:45ಕ್ಕೆ ಶುರುವಾಗ್ತಾ ಇದ್ದದ್ದು. ಈ ಸಂದರ್ಭಕ್ಕೂ ಮುಂಚಿತವಾಗಿ ಅಂದ್ರೆ ಏನು ಥಿಯೇಟರ್ ಓಪನ್ ಆಗೋಕ್ಕೂ ಮುಂಚಿತವಾಗಿ ಅಂದ್ರೆ 5 ಗಂಟೆಗೆ ಬೆಳಗಿನ ಜಾವ ಸಾಕಷ್ಟು ಅಭಿಮಾನಿಗಳು ಥಿಯೇಟರ್ ಮುಂದೆ ಬಂದು ಕಾದು ಕುಳಿತಾ ಇದ್ದಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂತು. ಇನ್ನು ಥಿಯೇಟರ್ನ ಗೇಟ್ ಓಪನ್ ಆಗ್ತಾ ಇದ್ದಾಗೆ ಒಳಗಡೆ ಬಂದಂತ ಸೆಲೆಬ್ರೇಷನ್ ಅಭಿಮಾನಿಗಳು ಸಾಕಷ್ಟು ಪಟಾಕಿಗಳನ್ನ ಹೊಡೆದು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಜೊತೆಗೆ ಯಶ್ ಫೋಟೋಗಳಿಗೆ ಹಾಲಿನ ಅಭಿಷೇಕವನ್ನ ಮಾಡಿಕೊಂಡು ಒಳಗೆ ಎಂಟ್ರಿ ಆದ್ರು. ಇನ್ನು ಬೆಳ್ಳಿ ಪರದೆಯಲ್ಲಿ ಯಶ್ನ ನೋಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಏನು ತಮ್ಮ ಅಭಿಮಾನ ಪರಾಕಾಷ್ಠೆಯನ್ನ ತೋರ್ಪಡಿಸಿರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂತು. ಇನ್ನು ಅದಾದ ನಂತರದಲ್ಲಿ 9 ಗಂಟೆಗೆ ಸಾಕಷ್ಟು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಕೂಡ ಚಿತ್ರಮಂದಿರಗಳ ಮುಂದೆ ಕಂಡು ಬಂತು. ವಿಶೇಷವಾಗಿ ಏನು ಪಟಾಕಿ ಹೊಡೆಯುವಂತದ್ದಾಗಿರ್ಬೋದು, ಬ್ಲಾಸ್ಟ್ ಗಳನ್ನ ಹೊಡೆಯುವಂತಾಗಿರ್ಬೋದು, ಜೊತೆಗೆ ಏನು ನಟ ಯಶ್ನ ಫೋಟೋಗೆ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆಯುವಂತಹ ಒಂದು ಕೆಲಸ ಏನು ಚಟುವಟಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕಂಡು ಬಂತು. ತಮ್ಮ ಅಭಿಮಾನ ಪರಾಕಾಷ್ಠೆಯನ್ನ ಏನು ಈ ಮೂವಿಯಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಅಭಿಮಾನಿಗಳು ತಮ್ಮದೇ ಶೈಲಿಯಲ್ಲಿ ತೋರ್ಪಡಿಕೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ಟಾಕ್ಸಿಕ್ ಕೂಡ ಅಂದ್ರೆ 4 ವರ್ಷದ ಬಳಿಕ ಯಶ್ನ ಸಿನಿಮಾ ಈಗ ರಿಲೀಸ್ ಆಗ್ತಾ ಇರುವಂತದ್ದು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಗಳನ್ನ ಅಭಿಮಾನಿಗಳು ಇಟ್ಕೊಂಡಿರುವಂತದ್ದು. ಈ ಬಾರಿಯ ಸಿನಿಮಾ ಮತ್ತಷ್ಟು ಅಂದ್ರೆ ಈ ಹಿಂದಿನ ಸಿನಿಮಾ ಏನಿತ್ತು ಅದಕ್ಕಿಂತ ಸಾಕಷ್ಟು ಯಶಸ್ಸು ಈ ಸಿನಿಮಾದಲ್ಲಿ ಕಂಡು ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರೆ, ಒಟ್ಟಾರೆಯಾಗಿ ಟಾಕ್ಸಿಕ್ ಸಿನಿಮಾ ಮುಖಾಂತರ ಮತ್ತೆ ಯಶ್ ಅವರ ಗರ್ಜನೆ ಹೆಚ್ಚಾಗುತ್ತೆ ಅನ್ನುವಂಥದ್ದು ಅಭಿಮಾನಿಗಳ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, ಟಿವಿ9 ಡಿಜಿಟಲ್, ತುಮಕೂರು.